ವೀಕ್ಷಕರೇ, ತಮಗೆಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಹಿಂದೂ ಪಂಚಾಂಗದ ಪ್ರಕಾರ ಬರುವ ಎಲ್ಲ ಹಬ್ಬಗಳಿಗೂ ಮುನ್ನುಡಿಯಂತೆ ಬರುವ ಹಬ್ಬ ಎಂದರೆ ಅದು ನಾಗರ ಪಂಚಮಿ. ಇಂದು ಎಲ್ಲೆಡೆ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಈ ದಿನ ಹಾವಿಗೆ, ಹಾವಿನ ಹುತ್ತಕ್ಕೆ, ನಾಗರ ಕಲ್ಲುಗಳಿಗೆ ಅಥವಾ ನಾಗ ಪ್ರತಿಮೆಗಳಿಗೆ ಹಾಲೆರೆದು ಪೂಜಿಸಲಾಗುತ್ತದೆ. ಕೆಲವರು ನೆನೆಸಿದ ಕಡಲೆಕಾಳು, ಉಪ್ಪು ಹಾಗೂ ಅರಳನ್ನು ಹಾಲಿನ ಜೊತೆಗೆ ತನಿ ಎರೆಯುತ್ತಾರೆ. ತಂಬಿಟ್ಟು ಹಾಗೂ ಎಳ್ಳುಂಡೆಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ನಾಗದೇವನನ್ನು ಬೇಡುವುದು ವಾಡಿಕೆ. ಪುರಾಣ ಕಥೆಯೊಂದರ ಪ್ರಕಾರ ಹಾವಿನಿಂದ ಸತ್ತ ಸಹೋದರನನ್ನು ಸಹೋದರಿಯೊಬ್ಬಳು ನಾಗದೇವರಿಗೆ ಸ್ತುತಿಸಿ ಬದುಕಿಸಿಕೊಂಡ ಕಥೆಯಿದೆ. ಆ ದಿನ ಶ್ರಾವಣ ಮಾಸದ 5ನೇ ದಿನವಾಗಿತ್ತು. ಹಾಗಾಗಿ ಅಂದಿನಿಂದ ಶ್ರಾವಣ ಮಾಸದ ಪಂಚಮಿಯಂದು ನಾಗಾರಾಧನೆ ಆರಂಭವಾಗಿದೆ ಎನ್ನುತ್ತದೆ ಪುರಾಣದ ಕಥೆಗಳು. ವೀಕ್ಷಕರೇ, ನಾಗಪಂಚಮಿ ಬರುವುದು ಮುಂಗಾರಿನ ರಭಸದ ದಿನಗಳ ಮಧ್ಯೆ. ಈ ಮುಂಗಾರಿನ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತದೆ. ಈ ಕಾಲದಲ್ಲಿ ಕೀಟ, ಮಿಡತೆಗಳು, ಇಲಿಗಳು ಬೆಳೆದಿರುವ ಬೆಳೆಯನ್ನು ತಿಂದು ಹೋಗುವ ಆತಂಕ ರೈತರಿಗಿರುತ್ತೆ. ಈ ಆತಂಕದಿಂದ ರೈತರನ್ನು ಕಾಪಾಡುವುದೇ ಹಾವುಗಳು. ಇಲಿ, ಕಪ್ಪೆ, ಮಿಡತೆಗಳನ್ನು ತಿಂದು ಇವುಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗದೇವನಿಗೆ ಪುಟ್ಟದೊಂದು ಧನ್ಯವಾದ ಹೇಳುವ ದಿನವೇ ನಾಗರ ಪಂಚಮಿ. ಇದನ್ನು ಅಣ್ಣ ತಂಗಿಯರ ಹಬ್ಬವೆಂದು ಕೂಡ ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ಸಹೋದರರು ಮದುವೆಯಾದ ಸಹೋದರಿಯನ್ನು ಅತ್ತೆಯ ಮನೆಯಿಂದ ತಮ್ಮ ಮನೆಗೆ ಕರೆತರುವ ಹಬ್ಬವಾಗಿದೆ ನಾಗರ ಪಂಚಮಿ. ಈ ದಿನ ಸಹೋದರಿಯರು ಸಹೋದರರ ಬೆನ್ನಿಗೆ ಹಾಲು ತುಪ್ಪ ಸವರಿ ತವರು ಮನೆಯ ವಂಶವೃದ್ಧಿಯಾಗಲಿ ಎಂದು ಹಾರೈಸುತ್ತಾರೆ. ನಾಗರ ಪಂಚಮಿಯಂದು ಕೆಲವು ಕೆಲಸಗಳಿಗೆ ನಿಷೇಧವಿದೆ. ಈ ದಿನ ಹಾವಿನ ಹೋಲಿಕೆ ಇರುವ ಪಡವಲಕಾಯಿ ಬಳಸುವಂತಿಲ್ಲ. ಖಾರ ಪದಾರ್ಥಗಳನ್ನು ಹುರಿಯುವ ಹಾಗಿಲ್ಲ. ಹಾಗೆಯೇ ಭೂಮಿಯನ್ನು ಅಗೆಯಬಾರದು ಎಂಬ ನಿಯಮವಿದೆ. ನಾಗದೇವರ ಅಭಿಮಾನಿ ದೇವತೆ ಸುಬ್ರಹ್ಮಣ್ಯ. ಹಾಗಾಗಿ ಇಂದು ಸುಬ್ರಹ್ಮಣ್ಯನ ಆರಾಧನೆಯ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳು ನೆರವೇರುತ್ತದೆ. ಈ ಕ್ಷೇತ್ರಗಳಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿದ ನಾಗಶಿಲೆಗಳಿಗೆ ಪಂಚಾಮೃತ, ಗೋಕ್ಷೀರ, ಜಲಾಭಿಷೇಕ ಮಾಡುವ ಸಂಪ್ರದಾಯವಿದೆ. ನಾಗದೋಷಗಳ ಪರಿಹಾರಕ್ಕಾಗಿ ನಾಗರ ಪಂಚಮಿಯನ್ನು ನಾವು ಆಚರಣೆ ಮಾಡಬೇಕು. ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆ ಅನಂತಾಯ ನಮಃ. ಇದು ಈ ದಿನದ ಸುದ್ದಿ.